ಇತ್ತೀಚೆಗೆ ಸ್ಯಾಂಡಲ್ವುಡ್ನಲ್ಲಿ ರಕ್ಷಿತ್ ಶೆಟ್ಟಿ ಹುಡುಕಾಟ ಶುರುವಾಗಿದೆ. ಸಪ್ತಸಾಗರದಾಚೆಯಲ್ಲೋ ಅನ್ನೋ ಸಿನಿಮಾ ಕೊಟ್ಟು ಸಿಂಪಲ್ ಸ್ಟಾರ್ ಎಲ್ಲಿ ಹೋದ್ರು, ಸಿನಿಮಾಗೆ ರಿಟೈರ್ಮೆಂಟ್ ತಗೊಂಡ್ರ, ಹಾಗೆ ಹೀಗೆ ಅಂತೆಲ್ಲ ಗಾಸಿಪ್ ಹರಿದಾಡ್ತಿದೆ. ಆದ್ರೆ ರಕ್ಷಿತ್ ಶೆಟ್ಟಿ ಮುಂದಿನ ಸಿನಿಮಾದ ಕಥೆಯಲ್ಲಿ ಡೀಪ್ ಆಗಿ ಮುಳುಗಿದ್ದಾರೆ. ಅವರ ಡೈರೆಕ್ಷನ್ನ ಬಹು ನಿರೀಕ್ಷಿತ ರಿಚರ್ಡ್ ಆಂಟನಿ ಹಾಗೂ ಪುಣ್ಯಕೋಟಿ ಸಿನಿಮಾದ ಸ್ಕ್ರಿಪ್ಟ್ ವರ್ಕ್ ನಲ್ಲಿ ಬ್ಯುಸಿ ಆಗಿದ್ದಾರಂತ ಸುದ್ದಿ ಇದೆ. ಅಂದಹಾಗೆ ಇವಾಗ ರಕ್ಷಿತ್ ಶೆಟ್ಟಿ ಉಡುಪಿಯಲ್ಲಿರುವಂತಹ ತನ್ನ ಮನೆಯಲ್ಲಿ ಯಾರದ್ದು ಡಿಸ್ಟರ್ಬ್ ಇಲ್ಲದೆ ಸ್ಕ್ರಿಪ್ಟ್ ಬರೀತಿದ್ದಾರೆ. ಯಾರ ಕಾಂಟ್ಯಾಕ್ಟ್ಗೂ ಸಿಗ್ತಿಲ್ಲ ಅಂತ ಸುದ್ದಿ ಇದೆ. ಇತ್ತೀಚೆಗೆ ಉಡುಪಿಯಲ್ಲಿ ಬಬ್ಬು ಸ್ವಾಮಿ ದೈವದ ಕೋಲ ನಡೆಯುವ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ರು. ತನ್ನ ಹೊಸ ಸಿನಿಮಾಗೆ ಬಬ್ಬು ಸ್ವಾಮಿ ದೈವದ ಆಶೀರ್ವಾದ ಪಡ್ಕೊಳ್ಳೋದಕ್ಕೆ ಬಂದಿರಬಹುದನ್ನೋದು ಅನೇಕರ ಅಭಿಪ್ರಾಯ. ರಿಚರ್ಡ್ ಆಂಟನಿ ರಕ್ಷಿತ್ ಶೆಟ್ಟಿ ಹೊಂಬಾಳೆ ಕಾಂಬಿನೇಷನ್ ನಲ್ಲಿ ಬರಬೇಕಾಗಿರುವಂತಹ ಸಿನಿಮಾ. ಆದ್ರೆ ಪ್ರೊಡಕ್ಷನ್ ಟೀಮ್ ಆ ಸಿನಿಮಾವನ್ನ ಸ್ವಲ್ಪ ಮುಂದಕ್ಕೆ ಹಾಕಿತ್ತು, ಬಿಕಾಸ್ ಸ್ಕ್ರಿಪ್ಟ್ ಕಂಪ್ಲೀಟ್ ಆಗದೆ ಅರ್ಧದಲ್ಲೇ ನಿಂತಿರುವ ಕಾರಣಕ್ಕಾಗಿ. ಆದ್ರೆ ಇತ್ತೀಚೆಗೆ ರಿಚರ್ಡ್ ಆಂಟನಿ ಕತೆ ಕಂಪ್ಲೀಟ್ ಹಂತದಲ್ಲಿದೆ. ಇನ್ನು ಈ ಸಿನಿಮಾದ ಜಾನರ್ ಬಂದು ಉಳಿದವರು ಕಂಡಂತೆ ಸಿನಿಮಾದ ರೀತಿ ಇರುತ್ತೆ. ಆದ್ರೆ ಕತೆ ವಿಚಾರವಾಗಿ ಒಂದು ಎಕ್ಸ್ಪೆರಿಮೆಂಟ್ ಸಿನಿಮಾ ಅಂತೆ. ರಿಚರ್ಡ್ ಆಂಟನಿ ಉಳಿದವರು ಕಂಡಂತೆ ಈ ಎರಡು ಸಿನಿಮಾಗೂ ಸ್ವಲ್ಪ ಲಿಂಕ್ ಇರಬಹುದು ಅನ್ನೋದು ಟೈಟಲ್ ಟೀಸರ್ ನೋಡಿದಾಗ ಅನ್ನಿಸ್ತು. ಇನ್ನು ರಕ್ಷಿತ್ ಶೆಟ್ಟಿ ಪ್ರೆಸೆಂಟೇಷನ್ ಯಾವತ್ತಿಗೂ ಯುನೀಕ್ ಆಗಿರುತ್ತೆ. ಕಥೆಯಲ್ಲಿ ಹೊಸತನ ಇರುತ್ತೆ. ಯಾವುದೇ ಬಿಲ್ಡಪ್ ಆಗ್ಲಿ, ಅನ್ನೆಸೆಸರಿ ಡೈಲಾಗ್ಸ್ ಆಗ್ಲಿ ಇರುವುದಿಲ್ಲ. ಎಲ್ಲಾನು ನ್ಯಾಚುರಲ್ ಆಗಿಯೇ ಇರುತ್ತೆ. ಹಾಗಾಗಿ ಜನ ರಕ್ಷಿತ್ ಶೆಟ್ಟಿ ಸಿನಿಮಾವನ್ನ ಮಿಸ್ ಮಾಡೋದೇ ಇಲ್ಲ. ಇದರ ಜೊತೆಗೆ ಇದೀಗ ಮತ್ತೊಂದು ಹೊಸ ಪ್ರಾಜೆಕ್ಟ್ ಬಗ್ಗೆ ಮಾತುಕತೆ ಆಗಿದೆ ಅಂತ ಸುದ್ದಿ ಇದೆ. ಸ್ಪರ್ಶ ಮಸಾಲಾ ಬ್ರ್ಯಾಂಡ್ ನ ಸ್ಥಾಪಕರಾಗಿ ಸಕ್ಸಸ್ ಕಂಡಂತಹ ಮಾಜಿ ಸೈನಿಕ ಶಿವಕುಮಾರಯ್ಯ ಅವರ ಬಯೋಪಿಕ್ ಮಾಡುವುದಕ್ಕೆ ರಕ್ಷಿತ್ ಅವರನ್ನ ಸಂಪರ್ಕಿಸಲಾಗಿದೆ. ಆದ್ರೆ ಅಫಿಷಿಯಲ್ ಆಗಿ ಅನೌನ್ಸ್ ಆಗಿಲ್ಲ. ರಕ್ಷಿತ್ ನಿರ್ಧಾರಕ್ಕೆ ವೇಟ್ ಮಾಡ್ತಿದ್ದಾರೆ ಅಷ್ಟೇ. ಕೊನೆಯದಾಗಿ ರಕ್ಷಿತ್ ಶೆಟ್ಟಿಗೆ ಬಬ್ಬು ಸ್ವಾಮಿ ದೈವದ ಆಶೀರ್ವಾದ ಸಿಕ್ಕಿದೆ. ರಿಚರ್ಡ್ ಆಂಟನಿ ಹಾಗೂ ಪುಣ್ಯಕೋಟಿ ಈ ಎರಡು ಸಿನಿಮಾಗಳು ಇಂಡಿಯನ್ ಸಿನಿಮಾ ಹಿಸ್ಟ್ರಿಯಲ್ಲೇ ಒಂದು ದೊಡ್ಡ ಕಮ್ಬ್ಯಾಕ್ ಸಿನಿಮಾ ಆಗಲಿ ಅಂತ ಹೇಳ್ತಾ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಆದಷ್ಟು ಕಮೆಂಟ್ ಮಾಡಿ ಗೈಸ್.